ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ, ಧನ್ಯವಾದ. ನೀವು ಈ ಮನಸ್ಸಿನಲ್ಲಿ ತುಂಬ ಗೊಂದಲದಲ್ಲಿದ್ದೀರಾ. ಆ ವ್ಯಕ್ತಿ ಮತ್ತೆ ನನ್ನ ಜೀವನಕ್ಕೆ ಮರಳಿ ಬರುತ್ತಾರಾ ಎಂಬ ಪ್ರಶ್ನೆ ಮತ್ತೆ ಮತ್ತೆ ನಿಮ್ಮ ಮನಸ್ಸನ್ನು ಕಾಡುತ್ತಿದೆ. ಈ ಸಂಪರ್ಕ ಸಾಮಾನ್ಯವಾದ ಪ್ರೀತಿಯಲ್ಲ, ಇದು ಆಳವಾದ ಆತ್ಮೀಯ ಪ್ರೀತಿ. ನಿಮ್ಮಿಬ್ಬರ ನಡುವೆ ಇನ್ನೂ ಬಲವಾದ ಭಾವನಾತ್ಮಕ ಬಂಧನವಿದೆ. ಅವರು ಹೊರಗೆ ಮೌನವಾಗಿದ್ದರೂ ಒಳಗೆ ನಿಮ್ಮ ನೆನಪು ಅವರನ್ನು ಇನ್ನೂ ಬಿಡುತ್ತಿಲ್ಲ. ಹಳೆಯ ನೆನಪುಗಳು, ಮಾತುಗಳು ಮತ್ತು ನೀವು ಹಂಚಿಕೊಂಡ ಸಮಯಗಳು ಅವರ ಮನಸ್ಸಿನಲ್ಲಿ ಮತ್ತೆ ಬರುತ್ತಿವೆ. ಈಗ ಅವರ ಮನಸ್ಸಿನಲ್ಲಿ ಭಯ ಅಥವಾ ಪರಿಸ್ಥಿತಿಗಳ ಒತ್ತಡ ಇದೆ. ಅವರು ನೇರವಾಗಿ ಸಂಪರ್ಕ ಮಾಡಲು ಹಿಂಜರಿಯುತ್ತಿದ್ದಾರೆ. ಈ ರೀಡಿಂಗ್ ಹೇಳುವ ಸತ್ಯ ಏನೆಂದರೆ, ಅವರು ಪೂರ್ಣವಾಗಿ ನಿಮ್ಮನ್ನು ಮರೆತಿಲ್ಲ. ನಿಮ್ಮ ಎನರ್ಜಿ ಇನ್ನೂ ಅವರ ಹೃದಯದಲ್ಲಿದೆ. ಮುಂದಿನ ಕೆಲವು ದಿನಗಳಲ್ಲಿ, ವಾರಗಳಲ್ಲಿ ಅವರಿಂದ ಪ್ರತ್ಯಕ್ಷವಾದ ಸಂದೇಶ ಅಥವಾ ಫೋನ್ ಬರುವ ಸಾಧ್ಯತೆ ಇದೆ. ಆದರೆ ಈ ಸಂಬಂಧ ಸ್ಥಿರವಾಗಬೇಕಾದರೆ ಇಬ್ಬರು ಸ್ಪಷ್ಟವಾಗಿ ಮನಸ್ಸು ಬಿಚ್ಚಿ ಭಾವನೆಗಳನ್ನು ಹೇಳಿಕೊಳ್ಳುವುದು ಅಗತ್ಯ. ಯೂನಿವರ್ಸ್ ನಿಮಗೆ ಒಂದು ಸರಳ ಸಂದೇಶ ನೀಡುತ್ತಿದೆ. ಯಾರನ್ನಾದರೂ ಪ್ರೀತಿಸುವಾಗ ನಿಮ್ಮ ಮೌಲ್ಯವನ್ನು ಕಳೆದುಕೊಳ್ಳಬಾರದು. ಕೊನೆಯಲ್ಲಿ ಹೇಳಬೇಕಾದ ಸತ್ಯ ಏನೆಂದರೆ, ಅವರು ಮತ್ತೆ ಬರುತ್ತಾರೆ ಎಂಬುದಕ್ಕೆ ಮುಖ್ಯವಾದುದು ಈ ಬಾರಿ ನಿಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡು ಗೌರವದಿಂದ ನಡೆದುಕೊಳ್ಳುತ್ತಾರಾ ಎಂದು ನೀವು ತಿಳಿದುಕೊಳ್ಳಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದ.